ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಯಾವ ತರ ಗಾಡಿ ಓಡಿಸ್ತಿದ್ಯಾ? ಬದುಕೊಂಡ್ಬಿಟ್ವಿ. ಸಾಧ್ಯನೇ ಇಲ್ಲ. ಹುಷಾರಾಗಿ ನೋಡಿ. ಶಿವ, ಒಂದು ಕಾರು ನಾವು ಹಾಕಿರೋ ನಾಕಾಬಂದಿನ ಹೊಡ್ಕೊಂಡು ವೇಗವಾಗಿ ಹೋಗ್ತಾ ಇದೆ. ನಾವು ಫಾಲೋ ಮಾಡ್ತಾ ಇದೀವಿ. ನನ್ಗನ್ಸುತ್ತೆ ಆ ಗಾಡಿಯಲ್ಲಿ ಸ್ಮಗ್ಲಿಂಗ್ ಕೂಡಿಸಿದೆ ಅಂತ. ಏನಾದ್ರೂ ಮಾಡು. ಓಕೆ ಲೆಟರ್ ಸಿಂಗ್ ಸರ್, ನಾನು ನೋಡ್ತೀನಿ. ಈ ಮಗು ಎಲ್ಲಿಂದ ಬರ್ತಿದೆ? ಏನ್ ಮಾಡ್ತಾ ಇದೆ ಇದು? ಹೀರೋ ನಿಲ್ಸೋ ಗಾಡಿನ. ನಾನು ಆ ಗಾಡಿ ಹಿಂದೆನೆ ಬರ್ತಾ ಇದ್ದೀನಿ. ನೀನ್ ಆದಷ್ಟು ಬೇಗ ಬಂದು. ನಾನು ಕಾರ್ ಮೇಲ್ಗಡೆ ಬಿದ್ದುಬಿಟ್ಟಿದ್ದೀನಿ. ನಾನೀಗ ಕಾರ್ನ ಮುಂದ್ಗಡೆ ಇದ್ದೀನಿ. ಕಾರ್ ಮುಂದೆ ಬರ್ತಾ ಇದ್ದೀನಿ. ಏ ಮಗು, ದಾರಿ ಬಿಟ್ಟು ಹೋಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನಿದು? ಶಿವ, ಅವನ್ನ ಬಿಟ್ಬಿಡು. ಇವನ್ನ ಹಿಡ್ಕೋ. ಇದು ವಜ್ರ ವಜ್ರ. ಇದಂತೂ ಎಡವಟ್ಟಾಗೋಯ್ತು. ಈಗ ಯಾವ್ದಾದ್ರು ಸೇಫ್ ಜಾಗನ ಹುಡುಕ್ಲೇಬೇಕಾಗತ್ತೆ. ಎಂತ ಜಾಗ ಹುಡುಕ್ಬೇಕು ಅಂದ್ರೆ ಯಾರಿಗೂ ಅನುಮಾನನೇ ಬರಬಾರ್ದು. ಒಂದ್ ಜಾಗ ಇದೆ ನನ್ನ ಹತ್ರ. ಬಾಸ್, ಮುಂದಕ್ಕೆ ಹೇಳಿ ಅಲ್ಲ, ನಿಮ್ಮ ಹತ್ರ ಯಾವ ಐಡಿಯಾಗಳಿವೆ? ಒಂದು ಸ್ಕೂಲಲ್ಲಿ ಡೈಮಂಡ್ಸ್ ನ ಹುಡ್ಕೋದು ನಾವು ಶುರು ಮಾಡೋಣ. ವೆರಿ ಗುಡ್ ಬಾಸ್, ವೆರಿ ಗುಡ್. ಥ್ಯಾಂಕ್ ಯು. ವೇದಾಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇವತ್ತಿಂದ ನೈಟ್ ಕ್ಲಾಸಸ್ ಶುರುವಾಯ್ತು. ಯಾವ ಮಕ್ಕಳು ಹಗಲಲ್ಲಿ ಓದಕ್ಕಾಗಲ್ವೋ ಅವರು ರಾತ್ರಿ ಓದಬಹುದು. ಅರೆ ವಾ, ನಮ್ ಸ್ಕೂಲಲ್ಲಿ ನೈಟ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗೋಗಿದೆ. ಸರಿ, ಹಾಗಾದ್ರೆ ರಾತ್ರಿನೂ ಕೂಡ ಹೋಗಿ ನೋಡೋಣ. ಲಡ್ಡು ಸಿಂಗಿಗೆ ಅಡ್ಮಿಷನ್ ಮಾಡಿಸ್ಬಿಡು, ಏನಾದ್ರೂ ಕಲಿತಾನೆ. ನಾನು ಈ ಖುಷಿಯ ವಿಚಾರದಲ್ಲಿ ನನ್ನ ಈ ಪ್ರೀತಿಯ ಮಕ್ಕಳಿಗೋಸ್ಕರ ಒಂದು
ಒಂದು ಗಂಟು ರೆಡಿ ಆಗ್ಬಿಟ್ಟಿದೆ. ವೆರಿ ಗುಡ್, ವೆರಿ ಗುಡ್. ಇದು ನನ್ನ ಮನೆ. ನೈಟ್ ಕ್ಲಾಸ್ ಅಲ್ಲಿರೋ ಹುಡುಗರ ಜೊತೆ ಕಳ್ಸ್ಬಿಡು. ಬಾಸ್ ಎದಳಿ, ಮಕ್ಕಳು ಇನ್ನೇನ್ ಬಂದ್ಬಿಡ್ತಾರೆ. ಮಕ್ಕಳನ್ನ ಕಳ್ಸಿ. ಬಂದ್ಬಿಟ್ರಾ? ವೆರಿ ಗುಡ್. ನಿಮ್ಮ ಬ್ಯಾಗಲ್ಲಿ ಡೈಮಂಡ್ಸ್ನ ಇಟ್ಕೊಳ್ಳಿ ಮತ್ತೆ ತಗೊಂಡು ಹೋಗಿ. ಇದರಿಂದ ಯಾರಿಗೂ ಡೌಟ್ ಬರೋದಿಲ್ಲ. ಮತ್ತೆ ಎಲ್ಲಿಗೆ ಹೇಳಿದ್ದಾರೆ ಅಲ್ಲಿಗೆ ಡೆಲಿವರಿ ಮಾಡ್ಬಿಡಿ. ಅರ್ಥ ಆಯ್ತಾ? ನಮಗೆ ಅರ್ಥ ಆಯ್ತು ಬಾಸ್. ಡೋಂಟ್ ವರಿ. ಡೈಮಂಡ್ ನ ಬ್ಯಾಗ್ ಅಲ್ಲಿ ಬಚ್ಚಿಟ್ಕೊಂಡು ಹೋಗ್ಬೇಕು. ಮತ್ತೆ ಸಿಟಿ ಹೊರಗಡೆ ಸ್ಮಗ್ಲಿಂಗ್ ಮಾಡ್ಬೇಕು. ನಿಮ್ ಪ್ಲಾನ್ ತುಂಬಾ ಚೆನ್ನಾಗಿದೆ ಬಾಸ್. ಯಾರಿಗೂ ನಮ್ಮ ಮೇಲೆ ಅನುಮಾನ ಬರೋದಿಲ್ಲ. ಮತ್ ಯಾರಿಗೂ ಇದು ಕೂಡ ಗೊತ್ತಾಗೋದಿಲ್ಲ ಸ್ಕೂಲಲ್ಲಿ ಡೈಮಂಡ್ಸ್ ನ ತಯಾರಿಸ್ತಿದ್ದಾರೆ ಅಂತ. ಒಂದು ವಿಷಯ ನೆನಪಿರ್ಲಿ. ಯಾವ ವಿಷಯ? ಹೋಗಿ. ಹಲೋ ಫ್ರೆಂಡ್ಸ್, ಐ ಆಮ್ ಶಿವ. ಹೌದಾ, ಒಳ್ಳೇದು. ಶಿವ, ಇವನ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ಹಾಯ್ ಫ್ರೆಂಡ್, ನಾವು ಕೂಡ ಇದೇ ಸ್ಕೂಲ್ನ ಸ್ಟೂಡೆಂಟ್ಸು. ನಿಮ್ಮ ಕ್ಲಾಸ್ನ ಮೊದಲನೇ ದಿನ ಹೇಗಿತ್ತು? ಚೆನ್ನಾಗಿತ್ತು. ಹಾಗಾದ್ರೆ ಏನೇನ್ ಹೇಳ್ಕೊಟ್ರು? ಎಲ್ಲಾನು. ಅರೆ ಇವರೆಲ್ಲ ಮಾತಾಡಕ್ಕೂ ಅಳ್ತಾರಲ್ಲ. ಓಯ್ ಏನ್ ಓದ್ಸಿದ್ರು? ಅಯ್ಯೋ ಹೇಳಿದ್ನಲ್ಲ ಎಲ್ಲಾನು. ಏನಕ್ಕೆ ಪ್ರಾಣ ತಿಂತಿದ್ದೀರಾ? ಇವನು ಹುಡುಗ ಅಂತ ಅನ್ನಿಸ್ತಾ ಇಲ್ಲ. ಫೇಸ್ ಏನೋ ಚಿಕ್ಕ ಹುಡುಗ ತರ ಇದೆ, ಆದ್ರೆ ವಾಯ್ಸ್ ಒಳ್ಳೆ ದೊಡ್ಡ ಮನುಷ್ಯನ್ ತರ ಇದೆ. ಇವರು ನಮ್ಮನ್ನ ತೊಂದ್ರೆ ಕೊಡ್ತಿದ್ದಾರೆ. ನಮಗೆ ಇವ್ರು ತೊಂದ್ರೆ ಕೊಡ್ತಿದ್ದಾರೆ ನೋಡಿ. ಯಾಕೆ ತೊಂದರೆ ಕೊಡ್ತಿದ್ದೆ ನನ್ನ ಫ್ರೆಂಡ್ಗೆ? ನೀನು ದೊಡ್ಡವ್ರ ವಯಸ್ಸಲ್ಲೇ ಮಾತಾಡ್ತೀಯಾ? ಒಂದ್ಸಲ ಮಾತಾಡ್ ತೋರ್ಸು. ಇವನು ಆಕ್ಟಿಂಗ್ ಮಾಡ್ತಿದ್ದಾನೆ. ಇವ್ರ ವಾಯ್ಸು ದೊಡ್ಡವ್ರ ತರ ಇದೆ. ಏನ್ ಹೇಳ್ದೆ? ಹುಷಾರು, ನನ್ನ ಸ್ನೇಹಿತಿಗೆ ಏನಾದ್ರು ತೊಂದರೆ ಕೊಟ್ರೆ. ನಾವೇನು ಮಾಡ್ತಿಲ್ಲ ಅಂದ್ರೆ ನಮ್ಗೆ ಫೈಟಿಂಗ್ ಬರೋದಿಲ್ಲ ಅಂತ ಅರ್ಥ ಅಲ್ಲ. ಹಾ, ಅಲ್ಲ, ನೀನ್ ನಮ್ ಗೆಳೆಯರಿಗೆ ತೊಂದ್ರೆ ಕೊಡ್ತೀಯಾ? ಮತ್ತೆ ನಾವ್ ಏನು ಹೇಳ್ಬಾರ್ದಾ? ಯಾಕೆ ಬರ್ತಿದ್ಯಾ? ನಾವು ಬರೀ ನಕ್ಕಿದ್ದು. ನಿನ್ನ ಹೊಡೆದಿದ್ದು ಶಿವ ಅಲ್ವಾ? ಹಲೋ ಲಡ್ಡು ಸಿಂಗ್ ಸರ್. ಶಿವ, ಏನಾಯ್ತು? ನಾವನ್ನ ಕೇಳ್ತಾ ಇದ್ವಿ ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು ಅಂತ. ಅದಕ್ಕೆ ಅವರು ಹೊಡೆದಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಒಬ್ಬ ಹುಡುಗನ್ ದನಿ ಅಂತೂ ದೊಡ್ಡ ಮನುಷ್ಯನ್ ತರ ಇತ್ತು. ಓ, ಏನೋ ನಡೀತಾ ಇದೆ ಅನ್ಸುತ್ತೆ. ನೀವೇನು ಚಿಂತೆ ಮಾಡ್ಬೇಡಿ. ನಾನಿವತ್ತು ಸ್ಕೂಲ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತೀನಿ. ಅವರು ಖಂಡಿತ ಮಕ್ಕಳಲ್ಲ ಶಿವ. ಅವರಲ್ಲಿ ಒಬ್ಬನ್ ದನಿ ಅಂತೂ ದೊಡ್ಡ ಮನುಷ್ಯನ್ ತರಾನೇ ಇತ್ತು. ಇವತ್ ರಾತ್ರಿ ಲಡ್ಡು ಸಿಂಗ್ ಸರ್ ಹೋಗಿ ಚೆಕ್ ಮಾಡ್ತಾರೆ. ನಾವು ಕೂಡ ಸ್ಕೂಲ್ ಹೊರಗಡೆ ಅವ್ರಿಗಾಗಿ ವೇಟ್ ಮಾಡೋಣ. ನೋಡೋಣ ಅವರು ಏನ್ ತಿಳ್ಕೊಂಡ್ ಬರ್ತಾರಂತ. ಏನ್ ಅವಶ್ಯಕತೆ ಇತ್ತು ಆ ಹುಡುಗನ್ ಜೊತೆ? ಜಗಳ ಆಡೋದು ಅಲ್ವಾ ಬಾಸ್? ಜಗಳ ಆಡಿದ್ರೆ ಜನಕ್ಕೆ ನಮ್ಮ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಮತ್ತೆ ಈ ಜಾಗ ಕೂಡ ನಾವು ಬಿಟ್ಟು ಹೋಗ್ಬೇಕಾಗುತ್ತೆ ಅಲ್ವಾ ಬಾಸ್? ಏಯ್! ಶಿವ ಮತ್ತೆ ಅವನ ಫ್ರೆಂಡ್ಸಿಗೆ ಹೊಡೆದಿದ್ದು ಯಾರು? ಬೇಗ ಹೇಳಿ, ಯಾರ್ಯಾರು ಹೊಡ್ಕೊಂಡಿದ್ದೀರಾ ಅಂತ. ಅವನು ಎಷ್ಟು ಒಳ್ಳೆ ಫೈಟರ್ ಅಂದ್ರೆ ನಾವು ಅವನ್ನ ಹೊಡೆಯೋದಕ್ಕಾಗ್ಲೇ ಇಲ್ಲ ಸರ್. ಆದ್ರೆ ಅವನೇ ನಮಗೆ ಎಂತ ಪಂಚ್ಗಳು ಹೊಡೆದ ಅಂದ್ರೆ ಹೇಳೋದಕ್ಕೆ ಆಗೋದಿಲ್ಲ ಸರ್. ಹೇಳಿ ಹೇಳಿ,
ಯಾವ ರೀತಿ ಪಂಚನ ಕೊಟ್ಟ ಅಂತ ಹೇಳಿ ನಾನು ಕೂಡ ಟ್ರೈನಿಂಗ್ ಕೊಡ್ಬೇಕು. Watch India's largest kids library only on Jio Hotstar. Download the app now.